ಮುಂಗಾರು ಕಾಪು ಸಮಾಜ ರಾಯಚೂರು ಇವರಿಂದ ಆಚರಿಸಲ್ಪಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ 10, 11 ಹಾಗೂ 12ರಂದು ಜರುಗಲಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಎಂಜಿಆರ್ ಡೆವಲಪರ್ಸ್ ಹಾಗೂ ಡ್ಯಾಡಿ ವೀರೇಶ್ ರೆಡ್ಡಿ, ವಾರ್ಡ್ ನಂಬರ್ 23, ಮಡ್ಡಿಪೇಟೆ, ಬಿಜೆಪಿ ಮುಖಂಡರು. ಇಂದು ಬೆಳಗ್ಗೆಯ ಜೋರಾದ ಮಳೆಯಿಂದಾಗಿ ರಾಯಚೂರು ನಗರದ ಅನೇಕ ಪ್ರದೇಶಗಳು ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ವಾಹನ ಸವಾರರು ನೀರಿನಲ್ಲಿ ಪರದಾಡುವ ಪರಿಸ್ಥಿತಿ ಎದುರಿಸಿ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಿಲ್ಲೆ ಬೃಹನ್ಮಠದ ಮುಂಭಾಗ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ, ಮಾಜಿ ಸಚಿವ ಸುಧೀಂದ್ರ ರಾವ್ ಅವರ ನಿವಾಸದ ಬಳಿ, ಸಿಯಾ ತಲಾಬ್, ಮಹಾವೀರ್ ಚೌಕ್, ಚಂದ್ರಮೌಳೇಶ್ವರ ಚೌಕ್, ಎಲ್ಬಿಎಸ್ ನಗರ ಸೇರಿದಂತೆ ನಗರದ ವಿವಿಧ ಕೊಳಚೆ ಪ್ರದೇಶಗಳಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿರುವುದರಿಂದ ರಸ್ತೆಗಳು ಮಿನಿ ಕೆರೆಗಳಾಗಿ, ಸಣ್ಣ ತೊರೆಗಳಾಗಿ, ಚಿಕ್ಕ ಹಳ್ಳಗಳಾಗಿ ಮಾರ್ಪಟ್ಟ ಪರಿಣಾಮ ಗಲೀಜು ನೀರಿನಲ್ಲಿ ಜನರ ಪ್ರಯಾಣ ಪ್ರಯಾಸದಾಯಕ, ವಾಹನ ಸಂಚಾರಕ್ಕೂ ಸಂಚಕಾರ ಬಂದೊದಗಿದೆ. ಕೆಲವೆಡೆ ಚರಂಡಿಯ ಮೇಲೆ ಕಟ್ಟಿಗೆ ಮತ್ತು ಇತರೆ ಸಾಮಗ್ರಿಗಳನ್ನು ಅಕ್ರಮವಾಗಿ ಇಡಲಾಗಿದೆ. ಇದರಿಂದ ನೀರಿನ ಹರಿವು ತಡೆಯಲ್ಪಟ್ಟು ರಸ್ತೆಗೆ ನೀರು ಹರಿದು ಭಾರೀ ಸಮಸ್ಯೆ ಉಂಟಾಗಿದೆ. ಈ ಮಧ್ಯೆ ನಾಲೆಗಳಲ್ಲಿ ಕಸ, ಪ್ಲಾಸ್ಟಿಕ್ ಚೀಲಗಳು ಮತ್ತು ಬಾಟಲ್ಗಳು ತುಂಬಿರುವ ದೃಶ್ಯಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿವೆ. ತಕ್ಷಣವೇ ಚರಂಡಿ ಮತ್ತು ನಾಲೆಗಳ ಶುದ್ಧೀಕರಣ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪಾಲಿಕೆ ನಿರ್ಲಕ್ಷ್ಯ ಮುಂದುವರೆದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂಬ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ.